ಬೆಳಗ್ಗೆ ಎದ್ದಾಗಿಂದ ಅವಳು ಬಾಬುನ ಹಿಡ್ಕೊಂಡು ತಿರುಗ್ತಿದ್ದಾಳೆ. ಅವಳು ನೀರು ಕುಡಿಬೇಕು ಅಂದರೆ ಅದಕ್ಕೂ ನೀರು ಕುಡಿಸ್ಬೇಕಂತೆ, ಊಟ ಮಾಡಬೇಕು ಅಂದರೆ ಅದಕ್ಕೂ ಮಾಡಿಸ್ಬೇಕಂತೆ. ಅದಕ್ಕೆ ಮೇಕಪ್ ಎಲ್ಲ ಮಾಡ್ತಿದ್ದಾಳೆ, ಪೌಡರ್ ಕಾಡಿಗೆ ಅಂತೆಲ್ಲ ಹತ್ತಾ ಕೂತಿದ್ದಾಳೆ. ಆಮೇಲೆ ಸ್ವಲ್ಪ ರೆಸಿನ್ ಆರ್ಟ್ ಮಾಡಬೇಕಿತ್ತು, ಸೇಮ್ ಓಷನ್ ಥೀಮ್, ಬಟ್ ಕಲರ್ ಮಾತ್ರ ಸ್ಕೈ ಬ್ಲೂ. 3D ವೇವ್ಸ್ ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸಂಭ್ರಮ ಜಾಸ್ತಿನೇ ಮಾಡಬೇಕಿತ್ತು. ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ, ಸ್ವಲ್ಪ ಟೆನ್ಷನ್ ಆಗಿತ್ತು ಹೇಗಾಗುತ್ತೇನೋ ಅಂತ, ಆದರೂ ನೋಡುವ ಅಂತ ಮಾಡಿದೆ. ಅದರ ರಿಸಲ್ಟ್ ಏನಾಗಿದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಮಧ್ಯಾಹ್ನಕ್ಕೆ ಅಂತ ಚಿಕನ್ ತಗೊಬಂದಿದ್ರು. ಈ ಸಲ ಮಹಾರಾಷ್ಟ್ರ ಸ್ಪೆಷಲ್ ಕಾಲ ಚಿಕನ್ ಮಾಡಿದ್ದೆ. ಯಾವಾಗ ನಾನು ನಾಸಿಕ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದ FBಯಿಂದ ಹಿಡಿದು ಯೂಟ್ಯೂಬ್ವರೆಗೂ ಎಲ್ಲಿ ನೋಡಿದ್ರು ಬರೀ ಮಹಾರಾಷ್ಟ್ರದ್ದೇ ಅಡ್ವರ್ಟೈಸ್ಮೆಂಟ್. ಈ ಹೋಟೆಲ್ಗೆ ಹೋಗು, ಈ ರೆಸಿಪಿ ಟ್ರೈ ಮಾಡು, ಇಲ್ಲಿ ಟ್ರೆಕ್ಕಿಂಗ್ ಹೋಗು ಅಂತ ಅಡ್ವರ್ಟೈಸ್ಮೆಂಟ್ ಹಾಕೋದು. ಅದೆಲ್ಲಿ ಕಳ್ಳರ ಥರ ಕೇಳಿಸ್ಕೊಂಡ್ಬಿಟ್ಟಿದ್ರೇನೋ ಇವರೆಲ್ಲ. ನನಗೂ ನೋಡಿ ನೋಡಿ ಸಾಕಾಗಿ ಒಂದು ಟ್ರೈ ಮಾಡುವ ಅಂತ ಮಾಡಿದೆ. ಅರ್ಧ ಕೊಬ್ಬರಿ, 2 ಹಸಿಮೆಣಸು, 1 ಈರುಳ್ಳಿ, 1 ಬೆಳ್ಳುಳ್ಳಿ ಗಡ್ಡೆ. ನಾನಿಲ್ಲಿ ಮೆಣಸು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೆ, ಹಾಗಂತ ನೀವು ಇಷ್ಟೆಲ್ಲ ಮೆಣಸು ತಗೊಳ್ಳೋಕೆ ಹೋಗಬೇಡಿ, ಮತ್ತು ಎಲ್ಲ ಕಡೆಯಿಂದ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಷ್ಟೇ. ಇದು ಮೆಣಸು ಥರ, ಆದರೆ ಮೆಣಸಲ್ಲ. ಇದಕ್ಕೆ ಖಾರ ಏನಂತ ಹೇಳ್ಕೊಡೋಕ್ಕೆ ನಾನು ಟ್ಯೂಷನ್ ತಗೋಬೇಕೇನೋ. ಸ್ವಲ್ಪನೂ ಖಾರ ಇಲ್ಲ ಈ ಮೆಣಸು. ಆಮೇಲೆ ಇವನ್ನೆಲ್ಲ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಸೈಡಲ್ಲಿ ಇಡಿ. ಒಂದು ಬಾಣಲಿಲಿ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಿಕನ್ ಹಾಕಿ ಬೇಯಿಸಿ. ಇನ್ನೊಂದು ಬಾಣಲಿಲಿ ಎಣ್ಣೆ, ಮೆಣಸಿನ ಪುಡಿ, ಅರಿಶಿಣ, ಗರಂ ಮಸಾಲ, ಜೀರಿಗೆ ಕೊತ್ತಂಬರಿ ಪೌಡರು, ಉಪ್ಪು ಹಾಕಿ ಆಮೇಲೆ ರುಬ್ಬಿರೋ ಮಸಾಲ ಹಾಕಿ ಎಣ್ಣೆ ಬಿಟ್ಟಾದಮೇಲೆ ಬೇಯಿಸಿರೋ ಚಿಕನ್ ಹಾಕಿ ಸ್ವಲ್ಪ ಬೇಯಿಸಿ. ಟೇಸ್ಟ್ ಸೂಪರಾಗಿರುತ್ತೆ. ಬೇಕಿದ್ದರೆ ಟ್ರೈ ಮಾಡಿ. ಚೆನ್ನಾಗಿದ್ದರೆ ಹೇಳಿ, ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ ಅಷ್ಟೇ.